ಪೆಟ್ರೋಲ್ ಸಿಗುತ್ತದೆ, ಗಾಬರಿಯಾಗಬೇಡಿ ಜನರೇ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡ ನಗರದ ಪೆಟ್ರೋಲ್ ಪಂಪುಗಳಲ್ಲಿ ಸಾಲು ಸಾಲಾಗಿ ನಿಂತು ದಿನನಿತ್ಯದ ಬಳಕೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಪೆಟ್ರೋಲ್ ಹಾಕಿಸಿಕೊಳ್ಳುತ್ತಿದ್ದಾರೆ. ಪೆಟ್ರೋಲ್ ಸಿಗುವುದಿಲ್ಲ ಎಂಬ ಭಯದಿಂದ ಜನರಿಂದ ಜನರಿಗೆ ಸುಳ್ಳು ಸುದ್ದಿ ಹರಡಿ ಭಯಭೀತರಾಗಿ ವಾಹನ ಫುಲ್ ಟ್ಯಾಂಕ್ ಮತ್ತು ಬಾಟಲ್ಗಳಲ್ಲಿ ಕ್ಯಾನ್ಗಳಲ್ಲಿ ಪೆಟ್ರೋಲ್ ತುಂಬಿಸಿಕೊಳ್ಳುತ್ತಿರುವ ಧಾರವಾಡದ ಜನತೆ. ಹಣ ಖರ್ಚಾಗಲಿ ಪರವಾಗಿಲ್ಲ, ಆದ್ರೆ ಪೆಟ್ರೋಲ್ ಸಿಕ್ಕರೆ ಸಾಕು ಎನ್ನುತ್ತಿದ್ದಾರೆ ಈ ಸಾರ್ವಜನಿಕರು. ಈಗಾಗಲೇ ಸರ್ಕಾರ ತನ್ನ ಮಾಹಿತಿಯಿಂದ ಸ್ಪಷ್ಟವಾಗಿ ತಿಳಿಸಿದೆ. ಅದು ಏನಂದ್ರೆ ಮಾಹಿತಿ ಇಲ್ಲಿದೆ ನೋಡಿ. ನಮ್ಮ ದೇಶದ ಮೀಸಲು ತೈಲ ಸಂಗ್ರಹಾರಗಳ ಒಟ್ಟು ಸಾಮರ್ಥ್ಯದ ಕಚ್ಚಾ ತೈಲವನ್ನ ಸಂಗ್ರಹಿಸಲಾಗಿದೆ. ಅಂದಾಜು 9.5 ತಿಂಗಳವರೆಗೆ ಈ ಕಚ್ಚಾ ತೈಲವನ್ನ ಪೂರೈಕೆ ಮಾಡುವಷ್ಟು ತೈಲವಿದೆ. ಪೆಟ್ರೋಲ್ನ ಬೆಲೆ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗಬಹುದು, ಆದ್ರೆ ಪೆಟ್ರೋಲ್ ಪೂರೈಕೆ ಮಾಡುವುದರಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಯವಾಗಬಹುದು ಹೊರತು ತೊಂದರೆಯಾಗುವುದಿಲ್ಲ ಎಂದು ಕೇಂದ್ರ ಸರ್ಕಾರ ರಾಜ್ಯಸಭೆಗೆ ಸೋಮವಾರ ತಿಳಿಸಿದೆ. ಈಗಾಗಲೇ ಆಂಧ್ರಪ್ರದೇಶದ ವಿಶಾಖಪಟ್ಟಣ, ಕರ್ನಾಟಕದ ಮಂಗಳೂರು ಮತ್ತು ಉಡುಪಿ ಬಳಿ ಇರುವ ಪಾದೂರಿನಲ್ಲಿ ಭೂಗತ ತೈಲ ಸಂಗ್ರಹಾರಗಳಿವೆ. ಇಲ್ಲಿ ಒಟ್ಟು 53.3 ಲಕ್ಷ ಟನ್ ಅಷ್ಟು ಎಣ್ಣೆಯನ್ನ ಸಂಗ್ರಹಿಸಲಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ರಾಜ್ಯ ಸಚಿವ ಸುರೇಶ್ ಗೋಪಿರವರು ಲಿಖಿತ ರೂಪದಲ್ಲಿ ಉತ್ತರವನ್ನ ತಿಳಿಸಿದ್ದಾರೆ. ಸಂಗ್ರಹಾರಗಳಲ್ಲಿ ಅಂದಾಜು 33.72 ಲಕ್ಷ ಟನ್ ತೈಲವಿದ್ದು, ಅದರ ಜೊತೆಗೆ ಒಟ್ಟು 64% ಅಂದಾಜು 74 ದಿನಗಳವರೆಗೆ ಪೆಟ್ರೋಲ್ ಅನ್ನ ಪೂರೈಸುವ ಸಾಮರ್ಥ್ಯದಷ್ಟು ಲಭ್ಯವಾಗುತ್ತದೆ ಎಂದಿದ್ದಾರೆ. ಸಾರ್ವಜನಿಕರು ಪ್ಯಾನಿಕ್ ಆಗುವುದನ್ನ ಬಿಟ್ಟು ಯಾವುದೇ ಊಹಾಪೋಹಗಳಿಗೆ ಗಮನ ಹರಿಸದೆ ತಮ್ಮ ದಿನನಿತ್ಯದ ಕೆಲಸಗಳಲ್ಲಿ ತೊಡಗಿಸಿಕೊಳ್ಬೇಕು ಎನ್ನುತ್ತಿದ್ದಾರೆ. ಹಾಗಾದ್ರೆ ಜನರ ಅನಿಸಿಕೆ ಏನಿದೆ ಕೇಳೋಣ ಬನ್ನಿ. ಇಲ್ಲ, ಅವ್ರು ಮ್ಯಾಗಿಂದ ಪೆಟ್ರೋಲ್ ಬರ್ತಾ ಇಲ್ಲ ಅಂತ ಹೇಳಿ ಇದ್ದು ಸ್ಟಾಕ್ ಸತಿ ಬಂದ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಇವೆಲ್ಲ ಜನಕ್ಕೆಲ್ಲ ಇದನ್ ಮಾಡ್ತಾ ಇರ್ತಾರೆ. ಈಗಾಗಲೇ ಯುದ್ಧಕ್ಕೂ ಕೂಡ ವಿರಾಮ 25 ದಿನ ವಿರಾಮ ತಗೊಂಡಿದ್ದಾರೆ ಮತ್ತು ಈಗ ಆಲ್ರೆಡಿ ನಮ್ಮ ಇಂಡಿಯಾದೊಳಗ ದುನಿಯಾ ಸ್ಟಾಕ್ ಇರ್ತದೆ. ಒಂದ್ ಯಾವ್ದೋ ಯುದ್ಧ ಆಗ್ಬೇಕಾದ್ರೆ ಮಿನಿಮಮ್ 3 ತಿಂಗಳ ತನ ಸ್ಟಾಕ್ ಇದ್ದೇ ಇರ್ತದೆ ಮಿನಿಮಮ್. ಆಹಾರ ಪದಾರ್ಥ ಯಾವ್ದು ಇವೆಲ್ಲ ಉಹಾಪಿಗಳು, ಇದಕ್ಕೆ ಯಾವ್ದು ಇದಿಲ್ಲ. ಜನ ಇದಕ್ಕೆಲ್ಲ ಇದನ್ ಮಾಡ್ಬೋದು. ಅಂದ್ರೆ ಇಷ್ಟು ಜನ ಈಗ ಗಾಳಿ ಅದೇನೆ ಗಾಳಿ ಮಾತಿಂದನೇ ಹಿಂಗೆ ಅದ್ರ ತಕ್ಕಂತ ಇಲ್ಲಿ ನಡೀತಾ ಇಲ್ಲಲ್ಲ. ಎಲ್ಲಾರು ಡೀಲರ್ಸ್ ಎಲ್ಲಾರು ಜಮಾ ಮಾಡ್ಕೊಂಡು ಇಟ್ಕೊತಾರೆ. 900 ರೂಪಾಯಿ ಹಾಕ್ತೀವಿ. ಅದೇ ಪೆಟ್ರೋಲ್ ಬಂದಾಯ್ತು ಅಂದ್ರೆ ಮತ್ತೆ ಸಿಗಲಿಲ್ಲ ಅಂದ್ರೆ ಅಂತೇಳಿ ಭಯ. ಇಲ್ಲ, ಎಲ್ಲರೂ ತಗೋತಿದಾರಲ್ಲ, ಅದಕ್ಕೆ ನಾವು ಸರಿ ಒಂದೇ ಸರ್. ಮತ್ತೆ ಒಂದ್ ವಾರ ಅಂದ್ರೆ ಸಿಗುದಿಲ್ಲ ಅನ್ನತಾರೆ. ಎಲ್ಲ ಯಾವ ಪೆಟ್ರೋಲ್ ಪಂಪ್ ಪೆಟ್ರೋಲ್ ಇಲ್ಲ ಸರ್. ಎಲ್ಲಾ ಕಡೆ ಅಡ್ಡಾಡ್ ಬಂದೇವಿ. ಸತ್ತೂರಿಂದ ಬಂದೇವಿ ಸರ್. ಅಲ್ಲಿ ಎಲ್ಲಾ ಕಡೆ ಪೆಟ್ರೋಲ್ ಇಲ್ಲ, ಎಲ್ಲಾ ಕಡೆ ಬಂದಿದೆ ಪೆಟ್ರೋಲ್. बंद हो रहा है बोल रहे ना 4 दिन। मोदी जी बोले हैं कि अभी तक है पेट्रोल क्या पता नहीं, ऐसा इन्फॉर्म हुआ इसलिए डालना पड़ रहा है कि शायद कुछ प्रॉब्लम हुआ रहेगा। नहीं, वैसा कुछ भी प्रॉब्लम नहीं है। आप क्यों इतना पेट्रोल लेकर ले? सब लोग ले रहे हैं, हम भी ले रहे हैं। कल प्रॉब्लम नहीं होना कि हमारा काम रहता है ना, किधर भी किधर जाने का। हमारा 200 किलोमीटर 300 किलोमीटर डेली बाइक भगाने का रहता है। आप डेली बाइक के ऊपर ही काम डेली बाइक के ऊपर ही काम रहता है हमारा। आप क्या काम करते हो? हम एसएस ग्रिल का पाइप है ना। आप इसलिए बाइक के बाइक के पेट्रोल का जरूरत है। आपका नाम? ರಾಹುಲ್ ಸಿಂಗ್. ಯಾಕೆ ಬಾಟ್ಲಿ ಹಿಡ್ಕೊಂಡಿರಿ ಪೆಟ್ರೋಲ್? ಹೌದು ಮೇಡಮ್, ಪೆಟ್ರೋಲ್ ಸಿಗಾತಿಲ್ಲ ಅದಕ್ಕೆ ಅಲ್ಲ, ಪೆಟ್ರೋಲ್ ಇನ್ನೂ 6 ತಿಂಗಳವರೆಗೂ ಸಿಗುತ್ತೆ ಅಂತ ಮೋದಿ ಜಿ ಅವರು ಈಗಾಗಲೇ ಹೇಳಿದ್ದಾರೆ ಸ್ಟೇಟ್ಮೆಂಟ್. ಎಲ್ಲಾರು ಇದು ಮಾಡತಾರ, ರೇಟ್ ಹೆಚ್ಚಿಗೆ ಆಗತ್ತೆ ಅಂತ ಅದಕ್ಕೆ ಪೆಟ್ರೋಲ್ ಯೂಸ್ ಮಾಡೋದು. ಅಲ್ಲ, ಈಗ ಯುದ್ಧ ಕದನ ಕೂಡ ವಿರಾಮ ಕೊಟ್ಟಿದ್ದಾರೆ, ಅದಕ್ಕೇನು ಸಂಬಂಧ ಇಲ್ಲದೆ ಪೆಟ್ರೋಲ್ ಕೂಡ ಆರಾಮಾಗಿ ಸಿಗ್ತಾ ಇದೆ. ಆದ್ರೂ ಯಾಕೆ ಈ ತರ ರಶ್ ಆಗತ್ತೈತಲ್ಲ, ಅದಕ್ಕೆ ನಾವು ಬಂದಿವಿ. ಗಾಡಿ ಪೆಟ್ರೋಲ್ ಈ ಮಾತು ನಿಮ್ಗೆ ಯಾರು ಹೇಳಿದ್ದು ಪೆಟ್ರೋಲ್ ಸಿಗ್ತಾ ಇಲ್ಲ ಅಂತ ಹೇಳಿ? ಎಲ್ಲಾ ಜನ ಹೇಳಿದ್ಕೆ ಇಲ್ಲಿ ಬಂದಿದ್ದೇವೆ. ಪೆಟ್ರೋಲ್ ಹಾಕಕ್ರಿ. ಅಲ್ರಿ, ಏನ್ ಸಮಸ್ಯೆ ಆಗೈತಿ? ಈಗ ನೀವು ಪೆಟ್ರೋಲ್ ಇಲ್ಲ ಅಂದ್ರೆ ಇನ್ನೂ ಪೆಟ್ರೋಲ್ ಸಿಗ್ತೈತಲ್ಲ. ಅಲ್ಲಿ ನಮಗ್ ಮತ್ ಇಲ್ಲ ಅಂದ್ರೆ ಅದಕ್ಕ ಫುಲ್ ಟ್ಯಾಂಕ್ ಮಾಡಿ ನಮ್ಗೆ ಅಡ್ಡಾಡಕ್ ಬೇಕಾದ್ರೆ ಕೆಲ್ಸಕ್ಕೆ ಹೋಗಲ್ಲ ಅವು ಹೊಲಕ್ಕ ಮನೆಗೆ. ನಿಮ್ಗೆ ಯಾರು ಹೇಳಿದ್ರು ಪೆಟ್ರೋಲ್ ಸಿಗಂಗಿಲ್ಲ ಅಂತ ಹೇಳಿ? ಸಿಗಂಗಿಲ್ಲ. ನಾವು ಒಬ್ಬೊಬ್ರು ಈಗ ಪೆಟ್ರೋಲ್ ಬಂದ್ ಆಗೈತೆ ಅನ್ನತ್ಲೇ ರೀ, ಮತ್ತೆ ಸಿಗೋದಿಲ್ಲ ಅಂತ ಅದು ಅಲ್ಲ, ಈಗಾಗಲೇ ಮೋದಿ ಜಿ ಅವರು ಹೇಳ್ಯಾರ 6 ತಿಂಗಳವರೆಗೂ ಯಾವ್ದು ಸಮಸ್ಯೆ ಇಲ್ಲ ನಮ್ ಭಾರತ ಒಳಗಂತ ಹೇಳ್ಯಾರ. ಇಲ್ರಿ, ಅವ ಒಂದ್ ಕಡೆ ಪಂಪ್ನ್ಯಾಗ ಅಲ್ಲಿ ಬಂದ್ ಆತಲ್ರಿ, ಅದಕ್ಕೆ ಮತ್ತೆ ಇಲ್ಲಿ ಬಂದ್ ಮಾಡ್ಯಾರ ಅಲ್ಲಿಗೆ. ಅಂದ್ರೆ ನಿಮಗ ಪೆಟ್ರೋಲ್ ಮುಖ್ಯ ಐತಿ ಈಗ? ಹ್ಞೂನ್ರಿ, ಮತ್ ಇದ್ರ ಮೇಲೆ ಅಲ್ರಿ ಈಗೆಲ್ಲ ಕೆಲಸಗಳು. ಡೀಸೆಲ್ ಗಾಡಿಗೆ ಹೊಲ್ದಾಗ. ಬಸವರಾಜ್ ಅದ ನಮಗೂ ತಿಳಿದಂಗ ಸರ್. ಈಗ ಏನಾಗೈತೆ ಪರಿಸ್ಥಿತಿ ಅಂದ್ರೆ ಈಗ ನಾಳೆ ರೇಟ್ ಡೌನ್ ಆಗ್ಬೋದು ನನಗನ್ಸಿ ಮಟ್ಟಿಗೆ. ಪೆಟ್ರೋಲ್ ಪಂಪ್ನಾಗ ಎಲ್ಲ ಮಾಲಕರು ಸೇರಿ ಏನೋ ಮಾಡ್ಯಾರ ಗೊತ್ತಿಲ್ಲ.
ಇವಾಗ ಜನ ಎಲ್ಲಾ ಕಡೆ ಫುಲ್ ಪೆಟ್ರೋಲ್ ಸಿಗುವಂತ ಪರಿಸ್ಥಿತಿ ಬಂದ್ಬಿಡತ್ರಿ. ಈಗ 6 ತಿಂಗಳವರೆಗೂ ಸ್ಟಾಕ್ ಇರುತ್ತಂತ ಹೇಳಿದಾರೆ. ಹೌದು. ಆದ್ರೂ ನೀವು ಯಾರ ಮಾತಿಗಂತ ಈ ತರ ಎಲ್ಲ ಸಾಲ ಇದು ಏನಾಗೈತಿ, ವಾಟ್ಸ್ಆಪ್ ಸಂದೇಶ ಬಂದವ್ರಿ, ಸಮಸ್ಯೆ ಆಗ್ಬಿಡ್ತೀವಿ. ವಾಟ್ಸ್ಆಪ್ ಸಂದೇಶ ಬಂದು ಒಂದಕ್ಕೊಂದ್ ರೀತಿ ಹರಡಿ ನಮಗೂ ವಿಷಯ ಬಂತಾಗ ನಾವು ದವಾಶಂಗಾರ ಹಾಕ್ಸ್ಬಿಟ್ರಿ ಪೆಟ್ರೋಲ್ ಅಂತ ಬಂದಿರಿ ಮೇಡಮ್. ಅಂದ್ರೆ ಸುಳ್ಳು ಸುದ್ದಿಗೆ ನೀವು ಸುದ್ದಿ ಇರ್ಬೋದು, ಹಂಗೂ ಇರ್ಬೋದ್ರಿ. ಏನ್ ಸಮಸ್ಯೆ ಅನ್ನೋದನ್ನ ನಿನ್ನ ಸಂಬಂಧಪಟ್ಟವ್ರ ಇದನ್ನ ಬಗ್ಗೆ ಹೇಳ್ಬೇಕು ಏನಾಗೈತಿ. ಈಗ ನೀವ್ ಎಷ್ಟ್ ಲೀಟರ್ ಪೆಟ್ರೋಲ್ ಹಾಕ್ಸ್ಕೊಳತ್ತೀರಿ ಈಗ? ಏನಾಗ ಮತ್ತೊಂದು ಟ್ಯಾಕಿ ಫುಲ್ ಮಾಡಿಸ್ತಾರ, ಏನ್ ಸಮಸ್ಯೆ ಹೇಳಕ್ ಬರಂಗಿಲ್ಲ ಏನಾಗತ್ತೆ ಏನಂತೆ. ಮತ್ತೆ ಏನು ಗಾಳಿ ಮಾತು ಸುದ್ದಿ ಬಿಟ್ಟಾರ, ಏನ್ ಪರಿಸ್ಥಿತಿ ಏನ್ ನೋಡ್ರಿ ನೀವು ಮೇಡಮ್. ಪೆಟ್ರೋಲ್ ಎಷ್ಟು ಅವಶ್ಯಕತೆ ಐತಿ ಇವಾಗ? ಅವಶ್ಯಕತೆ ಐತ್ರಿ ಪೆಟ್ರೋಲ್, ಮತ್ತೆ ದಿನನಿತ್ಯ ಜೀವನಕ್ಕೆ ಅವಶ್ಯಕತೆ ಅಲ್ರಿ ಇವೆಲ್ಲ ವೆಹಿಕಲ್. ಟ್ರಾವೆಲ್ ಮಾಡ್ತೀರಿ? ಹಾ, ನಿಮ್ ಹೆಸರು? ವಿಠಲ್ ಕಂಬಾರ. ಇಲ್ಲ, ಎಲ್ರು ನಿಂತಿದ್ದಾರೆ, ಮತ್ತೆ ಎಲ್ಲಿ ಖಾಲಿ ಆಗಿತ್ತು. ಟ್ಯಾಂಕ್ ಫುಲ್ ಇರೋವರೆಗೂ ಮಾಡ್ತೀವಿ, ಆಮೇಲೆ ಟ್ಯಾಂಕ್ ಫುಲ್ ಆದ್ಮೇಲೆ ಬರಲ್ಲ, ಸ್ಟಾಕ್ ಇಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲ, ಆಲ್ರೆಡಿ 6 ಮಂತ್ಸ್ ವರೆಗೂ ಸ್ಟಾಕ್ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ನೀವ್ ಯಾಕೆ ಈ ತರ ಇಲ್ಲ, ಅವ್ರು ಹೇಳಿದಕ್ಕೆ ನಾನು ಬಂದಿತ್ತು, ಒಮ್ಮೆ ಟ್ಯಾಂಕ್ ಫುಲ್ ಮಾಡಿಸ್ಬಿಡೋಣ ಅಂತ ಹೇಳಿ. ಯಾರು ಮೆಸೇಜ್ ಕೊಟ್ರು ಈ ತರ ಆಗಿದೆ ಅಂತ? ಇಲ್ಲ, ಈಗ ಇವರೇ ಎಲ್ಲ ಜನನೇ ಹೇಳಿದ್ದು. ಒಬ್ರು ಇದ್ ಮಾಡೋದು ಎಲ್ಲರೂ ಫಾಲೋ ಮಾಡ್ತಾ ಇದಾರೆ. ಹಾ, ಈ ಸ್ಟಾಕ್ ಇರೋವರೆಗೂ ಅಷ್ಟೇ ಅಂತೆ, ಸ್ಟಾಕ್ ಖಾಲಿ ಆದ್ಮೇಲೆ ಬರಲ್ಲ ಅಂತೆ ಮತ್ತೆ. ಇಲ್ಲ, ಈಗ ಆಲ್ಮೋಸ್ಟ್ ಮೋದಿ ಅವರು ಹೇಳಿದ್ದಾರೆ 6 ಮಂತ್ಸ್ ಹೇಳಿದ್ದಾರೆ ಮೇಡಮ್. ಹಾ, ಹೇಳಿದ್ದಾರೆ, ಬಟ್ ಜನ ನಂಬ್ತಾ ಇಲ್ಲ. ನಾವು ಅದೇ ಹೆದರಿ ಭಯಕ್ಕೆ ಬಂದ್ವಿ. ಹಾ. ನಿಮ್ ಹೆಸರು? ಜ್ಯೋತಿ. ಖಾಲಿ ಆಗಿದ್ದೆ, ಅದಕ್ಕೆ ಬಂದಿದ್ದೀನಿ ಅಷ್ಟೇ. ಹೌದಾ? ಅಂದ್ರೆ ಈಗ ಒಂದ್ ಮಾತು ಹೇಳ್ತಾ ಇದ್ದಾರೆ, 6 ಮಂತ್ಸ್ ವರೆಗೂ ಸ್ಟಾಕ್ ಇದೆ, ಬಟ್ ಆದ್ರೂ ಸ್ಟಾಕ್ ಇಲ್ಲ ಅಂತ ಹೇಳಿ ಜನ ಈ ತರ ಸಾಲಾಗಿ ನಿಲ್ತಾ ಆ ಇದ್ದಾರೆ. ರೀತಿ ಅಂತ ಏನ್ ಬಂದಿಲ್ಲ, ಖಾಲಿ ಆಯ್ತು ಅಂತ ಬಂದು ಫಿಲ್ ಇದ್ರ ಮಾಡಿಸ್ಕೊಂಡು ಬಗ್ಗೆ ನೀವೇನ್ ಹೇಳ್ತೀರಿ? ಈ ತರ ಸಾಲಾಗಿ ನಿಲ್ಲೋದ್ರಿಂದ ಪೆಟ್ರೋಲ್ಗೆ ಏನ್ ಮಾಡಕ್ ಆಗೋದಿಲ್ಲ, ಟೈಮ್ ಆಗಿದೆ, ಎಲ್ಲಾರು ಫೇಸ್ ಮಾಡ್ಲೇಬೇಕಾಗತ್ತೆ. ನಿಮ್ ಹೆಸರು? ವಿನುತಾ. ಪೆಟ್ರೋಲ್ ಕಡಿಮೆ ಶಾರ್ಟೇಜ್ ಆಗ್ರಿ. ಶಾರ್ಟೇಜ್ ಐತೆ, ಇನ್ನು ಶಾರ್ಟೇಜ್ ಇಲ್ಲ ಅಂತ ಅನ್ನತಾರ. ಎಲ್ಲಿ ಮತ್ತ ಅಲ್ಲನ್ರಿ, ಎಲ್ಲಾ ತುಂಬಿತ್ತ ಎಲ್ಲ. ಈಗ 4-5 ಕಡೆ ನೋಡ್ಕೊಂಡ್ ಬಂದೀವಿ ನಾವ್. ಈಗ ಈ ನಮನಿ ಪಾಳಿ ಹಚ್ಕೊಂಡಿರ್ತಾರ 100 200 ಗಾಡಿ. ಹೇಳ್ಯಾರ 6 ತಿಂಗಳವರೆಗೂ ಯಾವ್ದು ಆದ್ರಿ ಮತ್ತ ಹೇಳ್ತಾರ್ರಿ ಅವ್ರ ಹಂಗಾರಿ. ಈಗ ಮತ್ತೀಗ ಶಾರ್ಟೇಜ್ ಆಗೈತಿ, ಮತ್ತೆ ಎಲ್ಲಾರು ಗಂಟ ಬಿದ್ದಾರ್ರಿ. ಈಗ ಗಾಳಿ ಮಾತು ಅಂತ ಹೇಳತ್ತಾರ, ಮತ್ತ ಅದನ್ನ ನಂಬಿ ನೀವು ಬರಾತೀರ ಅಂತಾನು ಹೇಳತ್ತಾರ. ಹಂಗ್ಯಾಂಗ ಆಗತ್ರಿ ಅದ. ಕಡಿಮೆ ಬಿದ್ರೆ ಹೇಳ್ಬೇಕಾಗತ್ತಲ್ರಿ, ಕ್ಯೂ ಪಾಳಿ ಹಚ್ಬೇಕಾಗತ್ತ. ಮತ್ ಇಲ್ಲಿಲ್ಲ ಅಂದ್ರೆ ಈಗ 4 ಕಡೆ ಹೋಗಿ ಬಂದಿವ್ರಿ. ಈಗ 5ನೇದ್ ಈಗ. ಈಗ 5ನೇದು ಎಷ್ಟೇ ಸಿಗಾತೈತಿ ನಿಮಗೆ ಈಗ? ಅಲ್ಲಿ ಇದಕ್ಕಿಂತ ಡಬಲ್ ಪಾಳಿ ಅದಾವ್ರಿ. ಅಲ್ಲಾರ ಗಾಡಿಗಳು ಇದ ನಮ್ಮನೆ ನಿಂತಾವ. ಈಗ ನೀವು ಯಾರ ಮಾತ್ ನಂಬಿ ಈಗ ಪೆಟ್ರೋಲ್ ಖಾಲಿ ಆಗತೈತಿ ಅಂತ ಹೇಳಿ ಬಂದ್ರಿ? ಈಗ ಅಲ್ಲ, ನಾವ್ ಡೈಲಿ ಹಾಕ್ಸ್ಕೊಂಡ್ ಹೋಗ್ತೇವ್ ಬಿಡ್ರಿ. ಆದ್ರೂ ನಮ್ ಒಟ್ಟು ಬಂದ ಸರ್ ತುಂಬ ಹಾಕ್ಸ್ಕೊಂಡ್ ಹೋಗೋದ್ರಿ. ಇವತ್ತು ಎಷ್ಟ್ ಪಾಳೆ ಅಂದ್ರೆ ನಿಂತಿದ್ದೇನ್ರಿ ನಾವಾಗ. ಇಲ್ಲಿಲ್ಲ ಅಂದ್ರೆ ಈ ನಮ್ಮನೆ ನಿಲ್ಲೋದಿಲ್ರಿ ನಾವ. ನಿಮ್ ಹೆಸರು? ಮುದಕಪ್ಪ ಅಂಗಡಿ. ಅಂತೂ ನನ್ಗೇನು, ನಾ ಹಂಗೆ ಸಾಮಾನ್ಯವಾಗಿ ಹಾಕಿಸ್ಕೊಂಡು ಹೋಗಂಗ ಬಂದೆ. ಇಲ್ಲಿ ನೋಡಿದ್ರೆ ಗೊತ್ತಾಗತ್ತೈತಿ ಕೊರತೆ ಆಗ್ತತೇನೋ ಅಂತೇಳಿ. ಬಹುಶಃ ನನಗೆ ಹಂಗೆ ಹೋಗ್ತಾ ಇದ್ದೆ, ಹಾಕಿಸ್ಕೊಂಡು ಹೋಗೋಣ ಅಂತ ಬಂದ್ ನಾನು. ಇಲ್ಲಿ ನೋಡಿದ್ಮೇಲೆ ಹೋಗ್ಬೇಕಾ ಇರ್ಬೇಕಾ ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್. ಕೆಲವೊಬ್ರು ಹೇಳ್ತಾ ಇದಾರೆ ಗಾಳಿ ಮಾತಿಗೆ ಸುದ್ದಿ ಕೇಳಿ ನಾವು ಬಹುಶಃ ಇರ್ಬೋದೇನೋ ಮೇಡಮ್, ಬಹುಶಃ ಗಾಳಿ ಮಾತೇ ಇರ್ಬೋದೇನೋ. ಆದ್ರೆ ಇಲ್ಲಿ ನೋಡಿದ್ಮೇಲೆ ಮತ್ತೆ ಎಲ್ಲಾರು ಒಬ್ರು ಹೋಗ್ತೇವೆ ಅಂತ ತಕ್ಷಣ ಎಲ್ಲಾರು ನಾವು ಬಂದೇವಿ. ಕೆಲವ್ರು ಏನ್ ಬಂದಾರ, ಹಂಗ ಆಗ್ತೈತಿ ಅಂತ ಬಂದಾರ. ಕೆಲವ್ರು ನಮ್ಮಂತವ್ರು ಹಾಕಿಸ್ಕೋಬೇಕು ಅಂತ ಹೇಳಿ ಕೆಲವ್ರು ಬಂದೇವಿ. ಹಾ, ಹಂಗಿದೆ ಸರ್, ಹಂಗಿದೆ. ಆದ್ರೆ ಎಲ್ಲಾರು ಹಂಗಿಲ್ಲ. ಕೆಲವ್ರು ಏನು ನಮ್ಮಂತವ್ರು ಹಾಕಿಸ್ಕೋಬೇಕು, ಪೆಟ್ರೋಲ್ ಖಾಲಿ ಆಗೈತಿ ಅಂತ ಬಂದೇವಿ. ಹಿಂಗ್ ನಿಲ್ಲೋದಾಗಿದೆ ಸಾಲಿನಲ್ಲಿ ಅಷ್ಟೇ. ನನ್ನ ಹೆಸರು ಡಾಕ್ಟರ್ ರಶ್ಮಿ ಚಂದ್ರಗಿರಿ ಅಂತ. ಪೆಟ್ರೋಲ್ ಸಿಗ್ತಾ ಇಲ್ಲ ಮೇಡಮ್, ಪೆಟ್ರೋಲ್ ಸಿಗ್ತಾ ಇಲ್ಲ. ಇಲ್ಲ ಇದೆ ಅಂತ ಹೇಳ್ತಿದ್ದಾರೆ ಯಾರು ಹೇಳ್ತಾರ? ಮಾಲೀಕರು. ನೀವು ಮೆರೆದವ್ರ ಹೇಳಿದ್ರಿ, ಅಲ್ಲಿ ಐತಿ ಇಲ್ಲಿ ಐತಿ ಅಂತ ನೀವೇ ಹೇಳಿದ್ರಲ್ಲ. ಹೌದು, ಈಗ ಅಲ್ಲಿ 2 ಕಡೆ ಪೆಟ್ರೋಲ್ ಪಂಪ್ ಇಲ್ಲ. ಇಲ್ಲೇನು ಇಲ್ಲ. ಈಗ ಇಲ್ಲೇ ಹಾಕೊಳಕತ್ತೀವಿ. ಈಗಲಾದ್ರೂ ಹೋಗಿ ಬನ್ನಿ. ಆಯ್ತಾ, ಈಗ ಬಂದಿದ್ದ ಟ್ಯಾಂಕ್ನಾಗಿ ಖಾಲಿ ಮಾಡೋ ಮಠ ಕೊಡೋರು ಅಷ್ಟೇ. ಇಲ್ಲೇನು ಖಾಲಿ ಆಗ್ತೈತಿ. ಈಗ ಅಂದ್ರೆ ನೀವು ಯಾರ ಮಾತಿಗೆ ಈ ತರ ಪೆಟ್ರೋಲ್ ಸಿಗಲ್ಲ ಅಂತ ಹೇಳಿ ಯಾಕೆ ಈ ತರ ಅನ್ಕೊಂಡ್ರಿ ಅಂತ? ಈಗ ಏನ್ ಮಾಡೋಣ್ರಿ, ಈಗ ಎಷ್ಟು ಜನ ಪಬ್ಲಿಕ್ ಐತಲ್ಲ. ಈಗ ನಾಳೆ ನಮ್ ಗಾಡಿ ಬಂದ್ ನಮ್ ಪೆಟ್ರೋಲ್ ಇಲ್ಲ. ಈಗ ಹಾಕೋಬೇಕಲ್ಲ, ಒಂದ್ 200 ರೂಪಾಯಿ 300 ರೂಪಾಯಿ ಹಾಕೊಂಡ್ ಬಿಡ್ತೀವಿ ಅಷ್ಟೇ. ಟ್ಯಾಂಕ್ ಫುಲ್ ಮಾಡ್ಕೊಳ್ಕತ್ತಿಲ್ಲ. ಏನ್ ಬಿಜಾಪುರ ಅಶ್ಫಾಕ್ ಇದು ಹೈವೇ ಮ್ಯಾಗೆಲ್ಲ ಅದೆಲ್ಲ ಪೆಟ್ರೋಲ್ ಬಂಕ್ ಎಲ್ಲ ಫುಲ್ ಇತ್ತ. ಪೆಟ್ರೋಲ್ ಸಿಗ್ತೈತೋ ಇಲ್ಲೋ ಗೊತ್ತಿಲ್ಲ, ರೇಟ್ ಜಾಸ್ತಿ ಆಗೈತೆ ಅನ್ನೋದೇನು ಗೊತ್ತಿಲ್ಲ. ಹಂಗಾಗಿ ಸುಮ್ಮನೆ ನಾವು ಬಟ್ ರೇಟ್ ಹೆಚ್ಚಿಗೆ ಆಗುತ್ತೆ ಅಂತ ಹೇಳಿದಾರೆ. ಬಟ್ ಪೆಟ್ರೋಲ್ ಸ್ಟಾಕ್ ಇಲ್ಲ ಅಂತ ಯಾರು ಅದು ಹೇಳಿಲ್ಲ. ಹೇಳಿಲ್ಲ. ಆದ್ರೂ ಏನೋ ಜನಗಳು ಹೇಳ್ತಾ ಇದಾರ, ಅವ್ರ ಕೇಳಿ ನಾವು ಸುಮ್ಮನೆ ಬಂದ್ ಪೆಟ್ರೋಲ್ ಹಾಕ್ತಾ ಇದ್ದೀವಿ. ಈ ತರ ನಿಮ್ಗೆ ಯಾರು ಹೇಳಿದ್ರು ಇದು petrol ಹಂಗಾಗಿ ಸಿಗಲ್ಲ? ಪಬ್ಲಿಕ್ ನೋಡಿ ನಾವು ಸುಮ್ಮನೆ ಇದು ಮಾಡ್ತಾ ಇದ್ದೀವಿ. ನಿಮ್ ಹೆಸರು? ವೀರೇಶ್ ಅಂತ. ಪರಿಸ್ಥಿತಿ ನೋಡ್ರಿ. ಈಗ ಇಲ್ಲ ಅಂದ್ರೆ ಎದ್ ನಿಂತು ಗಾಡಿ ಎತ್ತದು ಎಷ್ಟು ತ್ರಾಸ. ಹಳ್ಳ್ಯಾಗಿಲ್ಲ, ಶಹರದಾವಿಲ್ಲ. ಈ ರೀತಿ ಆದ್ರೆ ಇನ್ನ ರೈತನ ಜೀವನ ಅಂತ ಇನ್ನ ಕಷ್ಟಕರ ಆಗತ್ತೆ. ಯಾಕ ಪ್ರತಿಯೊಂದು ನೋಡ್ರಿ, ಮನುಷ್ಯ ಪ್ರತಿಯೊಂದು ಇದ್ರ ಮೇಲೆ ಅವಲಂಬಿತ ನಾವು, ಗಾಡಿ ಮೇಲೆ. ಯಾಕಂದ್ರೆ ಈ ಕಾಲನ ಹಂಗ್ ಬಂದೈತಿ. ಎಲ್ಲಿ ಹೋಗ್ಬೇಕಾದ್ರೆ ಗಾಡಿ ಇಲ್ಲ ನಡೆದಲ್ಲ. ಆ ತರ ಪೆಟ್ರೋಲ್ ಇಲ್ಲಂದ್ರೆ ಇವತ್ತು ಬರೋಬ್ಬರಿ ಅರ್ಧ ತಾಸು ಆತ್ ನೋಡ್ರಿ ಇಲ್ಲಿ ನಿಂತು ನಾವು. ಈಗಾಗಲೇ ಮಾಲೀಕರು ಪೆಟ್ರೋಲ್ ಬಂಕಿನ ಮಾಲೀಕರು ಹೇಳತ್ತಾರ ಪೆಟ್ರೋಲ್ ಐತಿ, ಆದ್ರೂ ಜನ ಈ ತರ ಮುಗಿಬೇಡತ್ತಾರ. ಪೆಟ್ರೋಲ್ ಇಂದಲ್ರಿ, ಪೆಟ್ರೋಲ್ ಐತ್ರಿ ಮತ್ತೆ ಹಿಂಗ್ ಮುಗಿ ಬೀಳ್ತೀವಿ. ಪೆಟ್ರೋಲ್ ಇಲ್ಲ, ಎಲ್ಲ ಪಂಗಡ ಹಿಂಗ ಐತ್ರಿ ಮೇಡಮ್.
ಯಾವ ಪೆಟ್ರೋಲ್ ಬಂಕ್ನಾಗ ಇಲ್ಲದಕ್ಕನೆ ಈ ಪರಿಸ್ಥಿತಿ ಐತಿ. ಹಂಗಾದ್ರೆ ಮತ್ತೆ ಇಟ್ಟ ಐತಿ ಅದ್ರ ಸಾಲ್ಬೇಕಲ್ರಿ. ಇನ್ನೊಂದು ಆಯ್ತು ಅಂತ ಹೇಳ್ಬಿಡ್ತಾರ ಅವ್ರು. ಅದಕ್ಕೆ ಇದ್ದರ್ದಾಗ ಹಾಕೋಬೇಕಂತ ನೋಡ್ರಿ. ಉಂಡೊತ್ತು ಉಣ್ಣಾವಿಲ್ಲ, ಆ ಪರಿಸ್ಥಿತಿ ಬರಬಾರ್ದು. ಅದಕ್ಕೆ ಇದ್ದಾಗ ಮತ್ತೆ ಈಗ ಹಾಕಿಸ್ಕೊಂಡವ ಮುಂದ್ ಕೆಲಸ ಮಾಡ್ತಾನ, ಹಾಕಿಸ್ಬೋದವ ಖಾಲಿ ಕೂತ್ಬಿಡ್ತಾನ, ಅವ್ನ ನಿಂತ್ಬಿಡುತ್ತೆ. ವಾಹನಗಳಿಗೆ ಗಾಡಿ ಇಲ್ದ ನಡೆಯಕ ಬರೋದಿಲ್ಲ. ಆ ಪರಿಸ್ಥಿತಿ ಕಾರಣಕ್ಕಾಗಿ ಮತ್ತೆ ಎಲ್ಲಾರು ಮುದ್ದು ಬಿದ್ದು ಹಾಕ್ಸ್ಕೊಳ್ತೇವೆ. ನಿಮ್ಗೆ ಯಾರು ಹೇಳಿದ್ರು ಪೆಟ್ರೋಲ್ ಖಾಲಿ ಆಗೈತೆ ಅಂತ ಹೇಳಿ? ಖಾಲಿ ಆಗಿದೆ ಅಂತ ಯಾರು ಹೇಳಿಲ್ರಿ, ತೋರ್ಸೋದಲ್ರಿ ತಾನ. ಯಾರು ಹೇಳೋದ್ ಬೇಡ, ಮೊಹಬ್ಬತ್ ತೋರಿಸುತ್ತೆ. ಖಾಲಿ ಆಗೈತಿಲ್ಲ ಐತಿಲ್ಲ ಅಂತ ಅದನ್ನ ಹೇಳೋದು ಅವಶ್ಯಕತೆನೇ ಇಲ್ಲ. ಈಗ ಕರಡಿನ ಕಾಣಿಸೋದ್ ಮತ್ತೆ ಇದನ್ನ ನೋಡ್ಕೋಬೇಕ್ರಿ. ಕರಡಿ ಮುಂದೆ ಕಾಣಿಸಕ ಏನಿತ್ತು ಇಲ್ಲ, ಒಬ್ರು ಬರಾತಿಲ್ಲ, ಇಷ್ಟು ಜನ ಬರತ್ತಾರ. ಗೊತ್ತಾಗತ್ತಲ್ರಿ ಮೇಡಮ್. ಎಲ್ಲರೂ ಒಬ್ರಿಗೊಬ್ರು ನೋಡ್ಕೊಂಡು ಮೊಹಬ್ಬದ ಒಂದ್ ಕ್ರಿಯೇಟ್ ಆತಂದ್ರ ಅದ್ ಏನ್ ಮಾಡಕ್ ಬರೋದಿಲ್ಲ. ಈಗ ಮತ್ತೆ ಖಾಲಿ ಆದ್ರೆ ಹೆಂಗ್ ಮಾಡೋದು ಮುಂದಿನ ಪರಿಸ್ಥಿತಿ ಅಂತ ಹೇಳ್ಕ್ಯಾರ. ಜನ ಭಯಬಿಟ್ಕೊಂಡ್ಕ್ಯಾರ ಈ ತರ ಫುಲ್ ಮಾಡಿ ಇಟ್ಕೊಂಡಪ್ಪ ಇಟ್ಟು ನಾವು ಹೊಡಿ ಅಂತ ಹೇಳ್ಕ್ಯಾರ ಬಂದಾರ್ರಿ. ಈಗಾಗ್ಲೇ ಯುದ್ಧನು ಕೂಡ 25 ದಿನದವರೆಗೂ ವಿರಾಮ ತಗೊಂಡಾರ. ಇದ್ರ ಬಗ್ಗೆ ಆ ವಿರಾಮದ ಬಗ್ಗೆ ನಮ್ಗೆ ಏನ್ ಗೊತ್ತಿಲ್ರಿ. ಈಗೆಲ್ಲ ಈಗ ಪೆಟ್ರೋಲ್ ಒಂದು ನಮ್ಗೆ ಕ್ಲಿಯರ್ ಮಾಡ್ಕೊಂಡ್ ಬಂದೇವ್ರಿ ನಾವ್ ಇಲ್ಲಿ. ಅದ್ರ ನೀವು ಯಾರ್ ಮಾತು ಕೇಳಿ ಈ ತರ ಪೆಟ್ರೋಲ್ ಖಾಲಿ ಆಗೈತೆ ಅಂತ? ನೀವು ಸಾಂಗ್ ಬಂದ್ಬಿಟ್ಟದ್ರಿ, ಏನ್ ಮಾಡಕ್ ಬರಂಗಿಲ್ಲ. ಅದಕ್ಕೆ ಬಂದೇವ್ರಿ ಒಟ್ಟಿಗೆ.